ಇವತ್ತು ನಾನು ಪೊಲೀಸ್ ಎಕ್ಸಾಮ್ಸ್ಗೆ ಈಗಾಗಲೇ ಕೆ ಇಂದ ನೋಟಿಫಿಕೇಷನ್ ಆಗಿದೆ. ನೀವೆಲ್ಲರೂ ಆ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಾ. ಸೊ ಅದಕ್ಕೆ ಲಾಸ್ಟ್ ಇನ್ 50 ಡೇಸ್ ಇದೆ. ಈ 50 ಡೇಸಲ್ಲಿ ಯಾವ ರೀತಿ 50 ದಿವಸದಲ್ಲಿ ಯಾವ ರೀತಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ಬೋದು. ಈಗಾಗಲೇ ನೀವು ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಾ, ಒಂದು ಟೈಮ್ ಟೇಬಲ್ ಹಾಕ್ಕೊಂಡು. ಜೊತೆಗೆ ಹೊಸದಾಗಿ ಯಾರು ಎಂಟ್ರಿ ಆಗಿದ್ದೀರಾ, ನಿಮಗೂ ಕೂಡ ಇದು ಒಂದು ಮಾಡಲ್ ಟೈಮ್ ಟೇಬಲ್ಲು. ಸೊ ಎಕ್ಸಾಮ್ ಮೂಮೆಂಟಲ್ಲಿ ಇದೇ ರೀತಿಯಾದಂತಹ ಟೈಮ್ ಟೇಬಲ್ನ ನಾವು ಫಾಲೋ ಮಾಡಿ ಇವತ್ತು ನಾವು ವರ್ಕ್ ಮಾಡ್ತಾಯಿದ್ದೀವಿ. ಪೊಲೀಸ್ ಎಕ್ಸಾಮ್ಸ್ನ CR ಮತ್ತು ಸಿವಿಲ್ನ GM ಅಲ್ಲಿ ಕ್ಲಿಯರ್ ಮಾಡಿದ್ದೀವಿ. ಸೊ ಈಗ ನಿಮಗೆ ಕ್ಲಿಯರಾಗಿ ಟು ದಿ ಪಾಯಿಂಟು, ನಿಮ್ಮ ಟೈಮ್ನ ವೇಸ್ಟ್ ಮಾಡದೆ ನಾನು ಟು ದಿ ಪಾಯಿಂಟ್ ಬರ್ತೀನಿ, ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ. ಮೊದಲನೇದಾಗಿ ಈ ಟೈಮಲ್ಲಿ ಯಾವುದೇ ರೀತಿಯಾದಂತಹ ಮೊಬೈಲು ಎಲ್ಲದನ್ನೂ ಬಿಟ್ಟು ಓದಬೇಕು, ಆಯಿತಾ. ಮೊದಲನೇದಾಗಿ ಯಾವ ರೀತಿ ಒನ್ ಡೇ ಟೈಮ್ ಟೇಬಲ್. ಬೆಳಗ್ಗೆ ಎದ್ದು 5:30ಗೆ ನೀವು ಹೇಳಲೇಬೇಕು. 5:30ಗೆ ಯಾರ್ಯಾರು ನೈಟ್ ಟೈಮ್ ಟೇಬಲ್ ಇರ್ತದಲ್ಲ, ನೈಟು ಪ್ಲ್ಯಾನ್ ಮಾಡ್ತಿರ್ತೀರ, ದಯವಿಟ್ಟು ಸಾಧ್ಯತೆ ಆದರೆ ನೀವು ಬೆಳಗ್ಗೆಗೆ ಹಾಕ್ಕೊಳ್ಳಿ. ಸೊ 5:30ಗೆ ಎದ್ದಿರಿ. 5:30ಗೆ ಎದ್ದ ತಕ್ಷಣವೇ ನೀವು ಮೊದಲನೇದಾಗಿ ಏನು ಮಾಡಬೇಕು, ಎದ್ದ ತಕ್ಷಣ 5:30ಗೆ ಹೇಳ್ತೀರಾ, ಎದ್ದ ತಕ್ಷಣ ಮೆಡಿಟೇಷನ್ ಮಾಡಿ. 5:30ಗೆ ಎದ್ದು ಮುಖ ಎಲ್ಲ ತೊಳ್ಕೊಳ್ಳಿ, ಒಂದು 10 ಮಿನಿಟ್ಸು. ಅದಾದ ನಂತರ 5:40ರಿಂದ 6 ಗಂಟೆವರೆಗೂ ಮೆಡಿಟೇಷನ್ ಮಾಡಿ. ಅವಶ್ಯವಾಗಿ ನೀವು ಮೆಡಿಟೇಷನ್ ಮಾಡಬೇಕು, ಆಯಿತಾ. ಮೆಡಿಟೇಷನ್ ಮಾಡಿ ಮೆಡಿಟೇಷನಲ್ಲಿ ನಿಮ್ಮ ಮನೆ ದೇವರು ಅಥವಾ ಯಾವುದೋ ಓಂ ನಮಃ ಶಿವಾಯ ನಿಮ್ಗೇನು ಬರುತ್ತೆ ಅದನ್ನು ಒಂದು 20 ನಿಮಿಷ ಕಾಮಾಗಿ ಮೈಂಡ್ಗೆ, ಆಯಿತಾ. ನೆಕ್ಸ್ಟು ಮೆಡಿಟೇಷನ್ ಆದ ತಕ್ಷಣವೇ ಒಂದು ಹಾಟ್ ವಾಟರಲ್ಲಿ ಅಥವಾ ತಣ್ಣೀರಾಗಲಿ 1 ಲೋಟ ನೀರು ಕುಡಿದ್ಬಿಟ್ಟು 6 ಗಂಟೆಯಿಂದ ನೀವು ಓದಕ್ಕೆ ಕೂತ್ಕೋಬೇಕು. 6 ಗಂಟೆಯಿಂದ 7 ಏನಪ್ಪ ಅಂದರೆ, ನಿನ್ನೆ ಏನು ಓದಿರ್ತಿರಲ್ಲ, ಡೇ ಪೂರ್ತಿ ಓದಿರ್ತಿರಲ್ಲ, ಅದನ್ನು ನಿನ್ನೆ ಓದಿರೋದನ್ನು ಇವತ್ತು ರಿವಿಷನ್ ಮಾಡಬೇಕು. 6 ಗಂಟೆಯಿಂದ 7 ಗಂಟೆ ರಿವಿಷನ್ ಮಾಡಬೇಕು, ಆಯಿತಾ. ನೆಕ್ಸ್ಟು ನೀವು ಹೋಗ್ತಾ ಇರೋದು ಎಕ್ಸಾಮ್ಸ್ಗೆ, ಪೊಲೀಸ್ ಎಕ್ಸಾಮ್ಸ್ಗೆ. ಆದ ಕಾರಣಕ್ಕಾಗಿ ಈಗ ನಿಮಗೆ 7 to 8 ಏನಂದರೆ ಎಕ್ಸಸೈಸು, ಸ್ಮಾಲ್ ಎಕ್ಸಸೈಸು, ಆಮೇಲೆ ವಾಕಿಂಗ್ ಆಗಿರ್ಬೋದು, ರನ್ನಿಂಗ್ ಬೇಡ, ಒಂದೇ ಸತಿಗೆ ಸ್ಪೀಡ್ ರನ್ನಿಂಗ್ ಬೇಡ, ಸ್ಮಾಲ್ ರನ್ನಿಂಗು, ವಾಕಿಂಗು ಇವೆಲ್ಲ ಮುಗಿಸ್ಕೊಂಡು ರೆಡಿ ಆಗಬೇಕು. ರೆಡಿ ಹಾಕ್ಕೊಂಡು, ಏನು ರೆಡಿ ಅಂದರೆ ಅದೇ ನೀವು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ತಿಂಡಿ ತಿಂದ್ಕೊಂಡು ಓದಕ್ಕೆ ಕೂತ್ಕೊಳ್ಳಿ, ಆಯಿತಾ. 8-8:30, 7ರಿಂದ 8:30 ಇವೆಲ್ಲ ಮುಗಿಸ್ಕೋಬೇಕು ನೀವು. ಅದಾದ ನಂತರ 8:30ಯಿಂದ 11 ಗಂಟೆ, 8:30ರಿಂದ 11 ಗಂಟೆ ಕರೆಂಟ್ ಅಫೇರ್ಸು ನಾವು ಪ್ರಿಪೇರ್ ಮಾಡೋದು ಕರ್ನಾಟಕ ಎಕ್ಸಾಮ್ಸ್ಗೆ. ಯಾವುದೋ ಒಂದು ಗ್ರೂಪು ಅದರಲ್ಲೆಲ್ಲ ಓದಕ್ಕೆ ಹೋಗ್ಬಿಡಿ. ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್, ನೀವು UPSC ಕೂಡ ಮೊನ್ನೆ ಹೇಳಿದೆ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್, ಅದೇ ಥರ ಕರ್ನಾಟಕದ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಇವಾಗ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ. ಸ್ಪರ್ಧಾ ವಿಜೇತ ಬರುತ್ತೆ, ಅದಾದ ನಂತರ ಸ್ಪರ್ಧಾ ಅರಿವು. ನೀವು ಯಾವುದೇ ಫಾಲೋ ಮಾಡ್ತಾ ಇದ್ದೀರ ಅದೇ ಫಾಲೋ ಮಾಡಿ, ಯಾವುದನ್ನು ಸ್ವಿಚ್ ಆನ್ ಮಾಡಬೇಡಿ. ಇದ್ರ ಜೊತೆಗೆ ಇಲ್ಲೇನು ನಿಮಗೆ ವಾಕಿಂಗ್ ರನ್ನಿಂಗು 7ರಿಂದ 8:30 ಇತ್ತಲ್ಲ, ಈ ಟೈಮಲ್ಲಿ ನೀವು ನ್ಯೂಸ್ ಪೇಪರ್ ಒಂದು 20 ನಿಮಿಷ ನ್ಯೂಸ್ ಪೇಪರ್ ಓದೋಕ್ಕಾದರೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಿ. ನೆಕ್ಸ್ಟು ಈಗ ನೀವು ಕರೆಂಟ್ ಅಫೇರ್ಸ್ ಓದ್ಕೊಂಡ್ರಿ, ಸ್ಪರ್ಧಾ ವಿಜೇತ ಆರ್ ಸ್ಪರ್ಧಾ ಅರಿವು. ನೆಕ್ಸ್ಟು 11ರಿಂದ 1:30 ಇದು ಸಬ್ಜೆಕ್ಟ್ ಓದಿ. ಸಬ್ಜೆಕ್ಟ್ ಅಂದರೆ ಅದು ಪೊಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಇವೆಲ್ಲ ಸಬ್ಜೆಕ್ಟ್ಸ್ ಓದಿ. ಅದಾದ ನಂತರ 1:30ರಿಂದ 2 ಗಂಟೆ ಇದು ಲಂಚ್ ಟೈಮಿಂಗ್. ಇದು 1:30ರಿಂದ 2 ಗಂಟೆಗೆ ಮಸ್ಟ್ ಆ್ಯಂಡ್ ಶುಡ್ ಆ ಟೈಮಲ್ಲಿ ಆಗಲೇಬೇಕು. ನೆಕ್ಸ್ಟ್ ಬರುತ್ತೆ 2 to 2:30 ಏನು ಬರುತ್ತಪ್ಪ ಅಂದರೆ ನ್ಯಾಪ್ ಅಂದರೆ ನೀವು ನಿದ್ದೆ ಮಾಡೋಕ್ಕೆ ಹೋಗಬೇಡಿ, ಒಂದು ರೆಸ್ಟ್, ಇದು ಸ್ಮಾಲ್ ರೆಸ್ಟ್, ಅದು ರೆಸ್ಟ್ ಮಾಡ್ಕೊಳ್ಳಿ. 2:30ರಿಂದ 4 ಗಂಟೆ ಮಸ್ಟ್ ಆ್ಯಂಡ್ ಶುಡ್ ಡೈಲಿ ಮೆಂಟಲ್ ಎಬಿಲಿಟಿ ನೀವು ಬಿಡಿಸ್ಲೇಬೇಕು. ದೇರ್ ಇಸ್ ನೋ ಚಾಯ್ಸ್. ಮೆಂಟಲ್ ಎಬಿಲಿಟಿ ನೀವು ಡೈಲಿ ಮಾಡಲೇಬೇಕು. ಯಾಕೆಂದರೆ ಮೆಂಟಲ್ ಎಬಿಲಿಟಿಯಿಂದ 9ರಿಂದ 15 ಕ್ವಶನ್ ಆನ್ ಆ್ಯಂಡ್ ಅವರೇಜ್ ಕೇಳ್ತಾ ಇದ್ದರೆ, ಮಿನಿಮಮ್ 9 ಮ್ಯಾಕ್ಸಿಮಮ್ 17 ಎಕ್ಸಾಮ್ಸು ಪ್ರೀವಿಯಸ್ ಇಯರಲ್ಲಿ KEA ಕ್ವಶನ್ ಪೇಪರ್ ಕೇಳಿದೆ. ನೀವು ಇವಾಗಲೇ ಹೋಗಿ ಅದನ್ನು ಚೆಕ್ ಮಾಡಿ. ಅದಾದ ನಂತರ 4ರಿಂದ 6. ಸೊ ಇದಾದ ನಂತರ ಈಗ ಮೆಂಟಲ್ ಎಬಿಲಿಟಿ ಆಯಿತು. ಮೆಂಟಲ್ ಎಬಿಲಿಟಿ ಆದ ತಕ್ಷಣವೇ 4ರಿಂದ 6 ಕರೆಂಟ್ ಅಫೇರ್ಸು ಆರ್ ಸಬ್ಜೆಕ್ಟು. ನೀವು ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇದ್ದರೆ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ, ಕರೆಂಟ್ ಅಫೇರ್ಸ್ ಸ್ಟ್ರಾಂಗ್ ಇದ್ದರೆ ಸಬ್ಜೆಕ್ಟಲ್ಲಿ ನೋಡ್ಕೊಳ್ಳಿ. ಅಥವಾ ಸರ್ ನಾವು ಅದು 1 ಅವರ್ ಇದು 1 ಅವರ್ ಮಾಡ್ಕೊತೀನಿ ಅಂದರೆ ಅದೇ ರೀತಿ ಮಾಡ್ಕೊಳ್ಳಿ. ಯಾಕೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ಕರೆಂಟ್ ಅಫೇರ್ಸ್ 2 ಸಾರಿ ಕೊಟ್ಟಿದ್ದೀನಿ ಇಲ್ಲಿ ಅಂದರೆ, ಕರೆಂಟ್ ಅಫೇರ್ಸ್ ಮೇಲೆ ತುಂಬ ಕ್ವಶನ್ಸ್ ಕೇಳಿದ್ದಾನೆ. ನಿಮಗೆ ಗೊತ್ತಿದೆ 402 PSIಯಲ್ಲಿ KEದವನೇ ನಡೆಸಿದ 39 ಕ್ವಶನ್ ಕೇಳಿದ್ದ ಅವನು, ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆ್ಯಂಡ್ ರಿಲೇಟೆಡ್ ಸಬ್ಜೆಕ್ಟ್ ಮೇಲೆ. ಸೊ ಕರೆಂಟ್ ಅಫೇರ್ಸು ಇಂಪಾರ್ಟೆಂಟ್ ಆಗುತ್ತೆ ಸಬ್ಜೆಕ್ಟು. ಅದಾದ ನಂತರ 6ರಿಂದ 8 ಸಬ್ಜೆಕ್ಟ್ಸು. 8ರಿಂದ 8:30 ಡಿನ್ನರ್ ಆಗಲೇಬೇಕು. ಡಿನ್ನರ್ಗೆ 30 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ಕೊಡಬೇಡಿ. 9ರಿಂದ 11 ಸಬ್ಜೆಕ್ಟು, ಆಯಿತಾ. 11ರಿಂದ 5:30 ಸ್ಲೀಪು, ಇದು ವೆರಿ ಇಂಪಾರ್ಟೆಂಟು.
ನೀವು ನಿದ್ದೆನ ಸರಿಯಾದ ಸಮಯಕ್ಕೆ ಮಾಡಲೇಬೇಕು, ಆಯಿತಾ? 6ರಿಂದ 6:30 ನಿದ್ದೆ ವೆರಿ ಇಂಪಾರ್ಟೆಂಟು. ನಾನು ನಿಮ್ಗೆ ಹೇಳ್ತಿದ್ದೀನಿ, ಮೈಂಡಲ್ಲಿ ಉಳಿಯೋದಕ್ಕೋಸ್ಕರ ಅದು ನಿದ್ದೆ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಸರ್ ನೀವು ಟೈಮ್ ಟೇಬಲ್ ಕೂಡ ಹಾಕಿಕೊಟ್ಟಿದ್ದೀರಾ, ಇದ್ರ ಪ್ರಕಾರ ನೀವು ಮೇಂಟೈನ್ ಮಾಡಿದ್ದೀರಾ ಸರ್? ಹೌದು, ನಾವು ಮೇಂಟೈನ್ ಮಾಡಿದ್ವಿ. ಈಗ 6ರಿಂದ 7, 5ರಿಂದ 10 ನಿಮಿಷ ವೇರಿಯೇಷನ್ ಆಗ್ತಿರುತ್ತೆ, ಆ ಕರೆಕ್ಟ್ ಟೈಮ್ಗೆ ಅಂತಲ್ಲ, ಬಟ್ ಮಿನಿಮಮ್ 14-15 ಅವರ್ ನೀವು ಎಕ್ಸಾಮ್ಸ್ ಮೂಮೆಂಟಲ್ಲಿ ಓದಲೇಬೇಕು. ಈ PC ಎಲ್ಲ 12ನೇ ಕ್ಲಾಸ್ ಪೊಲೀಸ್ ಎಕ್ಸಾಮ್ಸ್ ಎಲ್ಲ 12ನೇ ಕ್ಲಾಸ್ ಇರೋದ್ರಿಂದ ಸೊ ಆ ಲೆವೆಲಿಗೆ ಕ್ವಶನ್ ಪೇಪರ್ ಬರುತ್ತೆ. ಬಟ್ಟು ರಿಪೀಟೆಡ್ ರಿವಿಷನ್, ಸ್ಟ್ಯಾಟಿಕ್ ಜಾಸ್ತಿ ಇರುತ್ತೆ, ರಿಪೀಟೆಡ್ ರಿವಿಷನ್ ಆಯಿತಾ? ಅದಕ್ಕೋಸ್ಕರ ಸ್ವಲ್ಪ ವೇರಿಯೇಷನ್ಸ್ ಆಗಲಿ, ಎಲ್ಲದ್ರಿಗೆ ವೇರಿಯೇಷನ್ಸ್ ಆಗ್ತಿರುತ್ತೆ. ಆದರೆ ಇದನ್ನು ಒಂದು ಸ್ಟ್ಯಾಂಡರ್ಡ್ ಟೈಮ್ ಟೇಬಲನ್ನು ಇದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ, ಇದನ್ನು ಫಾಲೋ ಮಾಡಿ. ನಿಮಗೆ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಬಟ್ ಇಂಪಾರ್ಟೆಂಟಾಗಿ ನೀವು ಇದನ್ನು ಫಾಲೋ ಮಾಡಲೇಬೇಕು. ಇದನ್ನು ಫಾಲೋ ಮಾಡಿದ್ದಕ್ಕೆ ನಾವು ಈಗ ಜಾಬಲ್ಲಿದ್ದೀವಿ. ಸೊ ನೀವು ಕೂಡ ಆಗ್ತೀರಾ. ವಿಶ್ ಯು ಆಲ್ ದಿ ಬೆಸ್ಟ್. ಇದನ್ನು ನೀವು ಫಾಲೋ ಮಾಡಿ. ಥ್ಯಾಂಕ್ ಯು.